ಸರ್ ಫಾರೆಸ್ಟ್ ಅಫಿಷಿಯಲ್ಸ್ ಸೀನಿಯರ್ಸ್ ಯಾರು ಇರಲಿಲ್ಲ ಆ ಜಾಗದಲ್ಲಿ ಫಸ್ಟ್. ಅಲ್ಲ ಅರ್ಲಿ ಮಾರ್ನಿಂಗ್ ಇಲ್ಲ. ವಾಚರ್ಸ್ಗಳು ಮತ್ತೆ ಆಫೀಸರ್ಸ್ಗಳು ಏನೀಗ ಈ ರಿಪೋರ್ಟ್ ಕೊಟ್ಟಿದ್ದಾರೆ, ಇವರು ಇದೊಂದೇ ಪ್ರಕರಣದಲ್ಲಿ ಇಲ್ಲ, ಈ ರೀತಿಯಾದ ಸಾಕಷ್ಟು ಪ್ರಕರಣಗಳು ನಡೆದಾಗ ಹನ್ನೂರು ಭಾಗದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಅದರಲ್ಲಿ ಕಾಣಿಸಿದೆ. ಆಮೇಲೆ ಈ ರೀತಿ ಪ್ರಕರಣಗಳಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದೆ ಆದ ಒಂದು ಈ ರೀತಿ ಚೊಕ್ಕವಾಗಿರೋ ಒಂದು ರಿಪೋರ್ಟನ್ನು ಕಳಿಸ್ಬಿಡುತ್ತೆ ಪ್ರತಿ ಸಲನೂ. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರ ಕುಟುಂಬಸ್ಥರು ಹೇಳೋದೇನೆಂದರೆ ಇಂಟೆನ್ಷನಲ್ ಮರ್ಡರ್, ಇದು ಎನ್ಕೌಂಟರ್ ಮಾಡಿ ಸಾಯಿಸಿರುವಂಥದ್ದು ಮನೇಲಿ. ಈಗ ಒಂದು ನಿಮಿಷ ಏನಪ್ಪ, ಈಗ ಎನ್ಕೌಂಟರ್ ಅಂದರೆ ಅವರು ನೋಡಿಲ್ಲ ಅಲ್ವಾ, ನಾವೀಗ ತನಿಖೆ ಮಾಡ್ತೀವಿ ಅಲ್ವಾ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡೋದಕ್ಕೆ CM ಈಗಾಗಲೇ ಆದೇಶ ಕೊಟ್ಟಾಗಿದ್ದಾರೆ, ತನಿಖೆ ಮಾಡ್ತೀವಿ. ನಮ್ಮ ಅಧಿಕಾರಿಗಳೇನಾದರೂ ಎನ್ಕೌಂಟರ್ ಮಾಡಿದರೆ, ಉದ್ದೇಶಪೂರ್ವಕವಾಗಿ ಮಾಡಿದರೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಆದರೆ ತನಿಖೆ ಆಗೋಕ್ಕೆ ಮುಂಚೆ ನಾವು ಯಾರ ಹೇಳಿಕೆ ಮೇಲೂ ಕೂಡ ನಾವು ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಈಗ ಪೊಲೀಸ್ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಂಥದ್ದೊಂದು ಅವಕಾಶ ಇದೆಯಾ ಸರ್? ಅವಕಾಶ ಇದೆ, ನಮ್ಮಲ್ಲಿದೆ, ಪವರ್ಸ್ ಇದೆ. ತನಿಖೆ ಯಾರು ಮಾಡ್ತಾರೆ ಸರ್? ಇದರ ತನಿಖೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಇದು ಮ್ಯಾಜಿಸ್ಟ್ರೇಟ್ ತನಿಖೆ AC ಮುಖಾಂತರ ಮಾಡಿಸ್ತಾರೆ. ತನಿಖೆ ಆದಮೇಲೆ ನಮ್ಮ ಅಧಿಕಾರದಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ಕ್ರಮ ತಗೊಳ್ಳಿ. ಯಾವತ್ತೂ ಕೂಡ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಸರ್ ಈ ರೀತಿಯ ಎನ್ಕೌಂಟರ್ಗಳಾದಾಗ, ಇಲ್ಲಿ ಮಾತ್ರ ಅಲ್ಲ ಮಲೆನಾಡು ಭಾಗದಲ್ಲೂ ಕೂಡ ಎನ್ಕೌಂಟರ್ಗಳಾದಾಗ ತಮ್ಮ ತಪ್ಪನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಇಷ್ಟು ಪ್ರಕರಣಗಳಲ್ಲಿ ಒಂದು ಇದು ತನಿಖೆ ಆಗ್ತಾ ಇದೆ, ಆಗೋವರೆಗೂ ನಾನು ಏನೋ ಹೆಚ್ಚಿಗೆ ಮಾತಾಡೋಕೆ ಹೋಗೋಣ. ಸರ್, ಈಗ ಅವ್ರಿಗೆ ಶೂಟ್ ಔಟ್ ಮಾಡಿರೋದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನ ಇದೆ. ಈಗ ಅದಕ್ಕೆ ಅದನ್ನೇ ತನಿಖೆ ಮಾಡ್ತಾ ಇದ್ದೀವಿ. ಇನ್ನೊಂದು ಅದನ್ನೇ ತನಿಖೆ ಮಾಡ್ತೀವಿ. ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ನಿಜವಾಗ್ಲೂ ಶೂಟ್ ಮಾಡಿದಾರಾ, ಅವ್ರು ಏನು ಹೇಳಿದ್ದಾರೆ ಅದನ್ನು ಪರಿಗಣಿಸ್ತೀವಿ. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿದ ಮೇಲೆ ತಪ್ಪು ಮಾಡಿದರೆ ಕ್ರಮ ತಗೊಳ್ತೀವಿ. ತನಿಖೆ ಮುಗಿಯೋವರೆಗೂ ಈಗ ಆರೋಪಿತ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮ? ಈಗ ತನಿಖೆ ಮುಗಿಯುತ್ತೆ, ಯಾಕೆ ಆ ಥರ ಬೀಳಬೇಕು? ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಅಧಿಕಾರಿಗಳದ್ದೇನಾದರೂ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.